ಕಸ್ಬಾಪೇಟೆಯಲ್ಲಿ ಮೊದಲು ಒಂದು ಗಲಾಟೆ ಆಗಿದೆ. ಆ ಗಲಾಟೆ ಆದಂಥ ಸಂದರ್ಭದಲ್ಲಿ ಎರಡೂ ಪಾರ್ಟಿಗಳು ಕಿಮ್ಸ್ ಹಾಸ್ಪಿಟಲ್ ಹತ್ರ ಬಂದು ಅಲ್ಲಿ MLC ಮಾಡಿಸ್ಲಿಕ್ಕೆ ಅಂತ ಬಂದಿದ್ದಾರೆ. ಆ MLC ಮಾಡಿಸ್ಲಿಕ್ಕೆ ಅಂತ ಬಂದಂಥ ಸಂದರ್ಭದಲ್ಲಿ ಸೈಯದ್ ಅಲಿ ಅನ್ನೋನಿಗೆ ಏಕಾಏಕಿ ಅಲ್ಲಿ ಹೊಡಿಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ ಮತ್ತು ಕೈಯಲ್ಲಿ ಒಂದು ವೆಪನ್ ಇಟ್ಕೊಂಡು ಚುಚ್ಚಿದ್ದಾರೆ ಕೂಡ. ಆ ಒಂದು ಕೇಸಲ್ಲಿ ಒಂದು ಕೊಲೆ ಪ್ರಯತ್ನದ ಪ್ರಕರಣ ದಾಖಲು ಮಾಡ್ಕೊಂಡು ನಾವು ಒಟ್ಟು 7 ಜನರನ್ನ ಅರೆಸ್ಟ್ ಮಾಡಿದ್ದೀವಿ. ಸೋನು ಪಠಾಣ್, ಅಫ್ತಾಬ್ ಪಠಾಣ್, ಹಸನ್ ನಾಯ್ಕ್, ಅಲ್ತಾಫ್ ಧಾರವಾಡ್, ಮಲ್ಲಿಕ್ ರಿಹಾನ್ ತಾಡ್ಪತ್ರಿ, ಖಾಜಾ ಮೊಯಿನುದ್ದೀನ್ ಮತ್ತು ಇಬ್ರಾಹಿಂ ಅಂತ ಈ 7 ಜನ ಯಾರು ಆ ಒಂದು ಕೃತ್ಯದಲ್ಲಿ ಭಾಗಿಯಾಗಿದ್ರು ಆ 7 ಜನರನ್ನ ಅರೆಸ್ಟ್ ಮಾಡಿದ್ವಿ. ಯಾರು ಇಂಜೂರ್ಡ್ ಇದ್ದ ಅವನು ಕಿಮ್ಸ್ ಅಲ್ಲಿ ಟ್ರೀಟ್ಮೆಂಟ್ ಅಲ್ಲಿ ಇದ್ದಾನೆ. ಈಸ್ ಔಟ್ ಆಫ್ ಡೇಂಜರ್. ಗಾಂಜಾ ಹೊಡಿತಿದ್ದ, ಅದನ್ನ ಪೊಲೀಸರು ಪರೇಡ್ ಮಾಡಿ ಅವ್ರನ್ನ ಅದರಿಂದ ಹೊರಗೆ ತಂದಿದ್ರು. ಅದಾದ್ಮೇಲೆ ಇವ್ರು ಕಿರಿಕಿರಿ ಮಾಡಿ ಗಾಂಜಾ ಅದಕ್ಕೆ ಮಾರ್ತಿಲ್ಲ ಅಂತೇಳಿ ಹಲ್ಲೆ ಮಾಡಿದ್ದಾರೆ ಅಂತ ಅವ್ರ ತಂದೆ ತಾಯಿ ಹೇಳಿದ್ರು ಸರ್. ಅಲ್ಲ ಇರ್ಬೋದು, ನಾನು ಡೀಟೇಲ್ಸ್ ತೊಗೊಂಡಿಲ್ಲ ಇನ್ನು. ಈಗ ಗಾಂಜಾ ಇರ್ಬೋದು ಅಥವಾ ಡ್ರಗ್ಸ್ ಇರ್ಬೋದು, ಇದು ಭಾಳ ಸಮಾಜಕ್ಕಾಗಲಿ ಯುವಜನತೆಗಾಗಲಿ ಅಪಾಯಕಾರಿ. ಅದರ ಹಿನ್ನೆಲೆಯಲ್ಲಿ ಭಾಳಷ್ಟು ಶ್ರಮವನ್ನು ಹುಬ್ಬಳ್ಳಿ ಧಾರವಾಡ ಪೊಲೀಸರು ಮಾಡಿದ್ದಾರೆ, ತಮಗೆಲ್ಲ ಗೊತ್ತಿದೆ. ಕಳೆದ 1.5 ವರ್ಷದಲ್ಲಿ ನನಗೆ ಗೊತ್ತಿರೋಂಗೆ ಆಲ್ಮೋಸ್ಟ್ 2,500ಕ್ಕೂ ಹೆಚ್ಚು ಜನರನ್ನು ನಾವು ಯಾರು ಸಸ್ಪೆಕ್ಟ್ಸ್ ಇದ್ದಾರೆ ಅವನ್ನೆಲ್ಲ ಟೆಸ್ಟ್ ಮಾಡಿಸಿ ಅದರಲ್ಲಿ 1,200ಕ್ಕೂ ಹೆಚ್ಚು ಜನ ಪಾಸಿಟಿವ್ ಬಂದದ ಹಿನ್ನೆಲೆಯಲ್ಲಿ ಅವ್ರ ಮೇಲೆ ಕೇಸಸ್ ಮಾಡಿದ್ದೀವಿ. ಯಾರು ಹ್ಯಾಬಿಚಲ್ಲಿದ್ದರೂ ಅವ್ರ ಮೇಲೆ ಕೇಸಸ್ ಮಾಡಿದ್ದೀವಿ. ಪೆಡ್ಲರ್ಸ್ ಯಾರಿದ್ರು ನಮ್ಮ ಹಿರಿಯ ಅಧಿಕಾರಿಗಳ ಸೂಚನೆ ಮೇರೆಗೆ ಪೆಡ್ಲಿಂಗು ಸಿಕ್ಕಂಥ ಸಂದರ್ಭದಲ್ಲಿ ಹಿಂದೆ ಪ್ರಕರಣಗಳಲ್ಲೆಲ್ಲ ಆರೋಪಿನ ಅರೆಸ್ಟ್ ಮಾಡಿ ಅದನ್ನು ಸೀಸ್ ಮಾಡಿ ನಿಲ್ಲಿಸೋರು. ಆದರೆ ನಾವು ಅದ್ರದ್ದು ಫಾರ್ವರ್ಡ್ ಲಿಂಕೇಜು ಬ್ಯಾಕ್ವರ್ಡ್ ಲಿಂಕೇಜ್ ಎಲ್ಲ ಮಾಡಿ ನನ್ನ ಮಾಹಿತಿ ಪ್ರಕಾರ 2025ರಲ್ಲಿ ಸುಮಾರು 250ಕ್ಕೂ ಹೆಚ್ಚು ಪ್ರಕರಣಗಳು ಕನ್ಸಂಪ್ಷನ್ ಮತ್ತು ಪೆಡ್ಲಿಂಗ್ದು ಮಾಡಿ ಸುಮಾರು 300-350ಕ್ಕೂ ಹೆಚ್ಚು ಜನರನ್ನು ನಾವು ಅರೆಸ್ಟ್ ಮಾಡಿದ್ವಿ. ಸೊ ಇದರ ಹಿನ್ನೆಲೆಯಲ್ಲಿ ಒಟ್ಟು 27 ಜನರನ್ನು ಯಾರು ಹ್ಯಾಬಿಚುವಲ್ ಪೆಡ್ಲರ್ಸ್ ಇದ್ದರು ಅಂಥವ್ರನ್ನ ನಾವು ಗಡಿಪಾರು ಮಾಡಿದ್ವಿ ಕೂಡ. ಮತ್ತು 2 ಪ್ರಪೋಸಲ್ ಪಿಟ್ ಆ್ಯಂಡ್ DPS ಅಂತ ಬರುತ್ತೆ. ಅಂದರೆ ಗುಂಡಾ ಆ್ಯಕ್ಟ್ ಯಾವ ರೀತಿ ರೌಡಿ ಎಲಿಮೆಂಟ್ಸ್ಗಿರುತ್ತೆ ಆ ರೀತಿ ಡ್ರಗ್ ಪೆಡ್ಲರ್ಸಿಗೆ ಪಿಟ್ ಆ್ಯಂಡ್ DPS ಅಂತ ಒಂದು ಪ್ರಿವೆಂಟಿವ್ ಕಾಯ್ದೆ ಬರುತ್ತೆ. ಆ 1-2 ಪ್ರಪೋಸಲ್ ಕೂಡ ನಾವು ರೆಡಿ ಮಾಡಿ ನಮ್ಮ ಅದರಲ್ಲಿ ವ್ಯಾಪ್ತಿ ಕಾಂಪಿಟೆಂಟ್ ಅಥಾರಿಟಿ ನಮ್ಮ ADG ಇರೋದ್ರಿಂದ ಅವ್ರಿಗೆ ಕಳಿಸ್ಕೊಟ್ಟಿದ್ದೀವಿ. ಸೊ ಅದ್ರ ಜೊತೆಗೆ ಸನ್ಮಿತ್ರ ಅಂತ ಒಂದು ಕಾರ್ಯಕ್ರಮ ನಮ್ಮ ಹೊಸ DG ಅವರು ಡಾಕ್ಟರ್ ಸಲೀಂ ಸರ್ ಅವರು ಬಂದ ಮೇಲೆ ಸನ್ಮಿತ್ರ ಅನ್ನೋವಂಥ ಒಂದು ಕಾರ್ಯಕ್ರಮ ತಂದಿದ್ದಾರೆ. ಅದರಲ್ಲಿ ಯಾರ್ಯಾರು ಡ್ರಗ್ ಕನ್ಸ್ಯೂಮರ್ಸ್ ಇರ್ತಾರೆ ಆ ಪ್ರತಿಯೊಬ್ಬ ಕನ್ಸ್ಯೂಮರ್ಗೂ ನಮ್ಮ ಠಾಣೆಯಿಂದ ಒಬ್ಬ ಸಿಬ್ಬಂದಿಯನ್ನು ನಿಯೋಜನೆ ಮಾಡಿ ಅವರು ಈ ಒಂದು ಕನ್ಸಂಪ್ಷನಿಂದ ಹೊರಗಡೆ ಬಂದಿದ್ದಾರಾ ಮತ್ತು ಅದೇ ಟ್ರ್ಯಾಪಲ್ಲಿದ್ದಾರಾ ಮತ್ತು ಯಾರಿಂದ ಅವರು ಸಂಪರ್ಕದಲ್ಲಿದ್ದಾರೆ ಅದು ಸಂಪೂರ್ಣವಾಗಿ ಫಾಲೋಅಪ್ ಮಾಡುವಂಥ ಒಂದು ಕೆಲಸ ಕೂಡ ಮಾಡ್ತಾ ಇದ್ದೀವಿ. ಅಷ್ಟಾಗಿಯೂ ಕೂಡ ಅಲ್ಲಲ್ಲಿ ಪ್ರಕರಣಗಳು ಬರುತ್ತೆ. ತಾವು ಹೇಳಿದ ಮಾಹಿತಿ ಏನಿದೆ ಇದಾಗಿದೆ ಅಂದರೆ ಇದು ತುಂಬ ಸೀರಿಯಸ್ ಇಶ್ಯೂ. ಯಾಕೆಂದರೆ ಯಾರು ಈ ಡ್ರಗ್ ಆಗಲಿ ಅಥವಾ ರೌಡಿ ಎಲಿಮೆಂಟ್ಗಳಾಗಲಿ ಅವರ ರೆಗ್ಯುಲರ್ ಆ್ಯಕ್ಟಿವಿಟಿಯಿಂದ ಹೊರಗಡೆ ಬಂದು ಮುಖ್ಯವಾಹಿನಿಯಲ್ಲಿ ಬದುಕಲಿಕ್ಕೆ ಇಷ್ಟಪಡ್ತಾರೆ, ಅಂಥವ್ರಿಗೆ ತೊಂದರೆ ಕೊಡುವಂಥದ್ದು ಇನ್ನೂ ತೀರಾ ಗಂಭೀರ ಆಗುತ್ತೆ. ಅದು ಈ 7 ಜನ ಆರೋಪಿಗಳ ಮೇಲೆ ಏನು ಕೇಸಸ್ ಆಗಿದೆ ಹಿಂದೆ ಅನ್ನೋದ್ರ ಮೇಲೆ ಇನ್ನೂ ಹೆಚ್ಚಿನ ಕ್ರಮವನ್ನು ನಾವು ಕೈಗೊಳ್ಳಬೇಕು.